ಮಾರ್ವಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಇವತ್ತು ಸಕ್ಸಸ್ಫುಲ್ ಆಗಿದೆ ಅಂದ್ರೆ ಅದಕ್ಕೆ ಒಬ್ಬ ಕ್ರಿಮಿನಲ್ ಕಾರಣ ಅಂದ್ರೆ ನಂಬ್ತೀರಾ? ರಾಬರ್ಟ್ ಡೌನಿ ಶ್ರೀಮಂತ ಫ್ಯಾಮಿಲಿಯಲ್ಲಿ ಹುಟ್ಟುತ್ತಾರೆ. ಅಪ್ಪ ಡೈರೆಕ್ಟರ್ ಆಗಿರ್ತಾರೆ, ಅಮ್ಮ ಆಕ್ಟರ್ ಆಗಿರ್ತಾರೆ. 5 ವಯಸ್ಸಿದ್ದಾಗಲೇ ರಾಬರ್ಟ್ ಡೌನಿ ಆಕ್ಟಿಂಗ್ ಕರಿಯರ್ ನ ಸ್ಟಾರ್ಟ್ ಮಾಡಿರ್ತಾರೆ. ಚಿಕ್ಕ ವಯಸ್ಸಿದ್ದಾಗಲೇ ಅವ್ರ ಅಪ್ಪ ತುಂಬಾ ಇಲ್ಲಿಗಲ್ ಡ್ರಗ್ಸ್ ನ ಯೂಸ್ ಮಾಡೋದನ್ನ ಇವರು ನೋಡ್ತಾರೆ. ಅದ್ ಏನಂತ ಗೊತ್ತಿಲ್ಲದೆ ಅವರು ಅದನ್ನ ಕನ್ಸ್ಯೂಮ್ ಮಾಡಕ್ಕೆ ಶುರು ಮಾಡ್ತಾರೆ. ಕೊನೆಗೆ ಅದಕ್ಕೆ ಅಡಿಕ್ಟ್ ಆಗ್ತಾರೆ. ಇದರಿಂದ ಅವ್ರ ಪ್ಯಾರೆಂಟ್ಸ್ ಸಪರೇಟ್ ಆಗ್ತಾರೆ. ಅವರು ಅವ್ರ ತಂದೆ ಜೊತೆ ಸೇರಿ ತುಂಬಾ ಡ್ರಗ್ಸ್ ನ ಕನ್ಸ್ಯೂಮ್ ಮಾಡಕ್ಕೆ ಶುರು ಮಾಡ್ತಾರೆ. ಶೂಟಿಂಗ್ ಗೆ ಸರಿಯಾಗಿ ಹೋಗದೇ ಇರೋ ಕಾರಣ ತುಂಬಾ ಫಿಲ್ಮ್ ಗಳೆಲ್ಲ ಡ್ರಾಪ್ ಔಟ್ ಆಗುತ್ತೆ. ಬಿಡದೆ ಅವರು ತುಂಬಾ ಇಲ್ಲಿಗಲ್ ಡ್ರಗ್ಸ್ ನ ಕನ್ಸ್ಯೂಮ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಪೊಲೀಸ್ ಅವರಿಗೆ ತುಂಬಾ ಪನಿಷ್ಮೆಂಟ್ ಕೊಡ್ತಾರೆ. 3 ವರ್ಷ ಅವ್ರನ್ನ ಕಾಮನ್ ಜೈಲಲ್ಲಿ ಹಾಕ್ತಾರೆ ಮತ್ತು ಅಲ್ಲಿ ನರಕ ಜೀವನ ಅವರು ಅನುಭವಿಸ್ತಾರೆ. ಕೆಲವು ವರ್ಷಗಳಾದ್ಮೇಲೆ ಆ ಜೈಲಿಂದ ಅವರು ಬಿಡುಗಡೆನೂ ಆಗ್ತಾರೆ. ಹೊರಗಡೆ ಬಂದ್ಮೇಲೆ ಅವರು ಯೋಗ, ಮೆಡಿಟೇಷನ್ ಅಂತ ತುಂಬಾ ಪ್ರಾಕ್ಟೀಸ್ ಮಾಡ್ತಾರೆ. ತುಂಬಾ ಚೇಂಜು ಆಗ್ತಾರೆ. ಒಳ್ಳೆ ವ್ಯಕ್ತಿ ಆಗ್ಬಿಟ್ಟಿದೀನಿ, ಆದ್ರೆ ಒಳ್ಳೆ ಆಕ್ಟರ್ ಆಗ್ಲಿ ಅಂತ ಅವರು ಯೋಚಿಸ್ತಿದ್ದಾಗ ಅವರಿಗೆ ಮಾರ್ವೆಲ್ ಕಂಪನಿಯಿಂದ ಒಂದು ಕಾಲು ಬರುತ್ತೆ. ಅಯನ್ ಮ್ಯಾನ್ ಕ್ಯಾರೆಕ್ಟರ್ ನೀವು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಆಡಿಷನ್ ಗೆ ಬನ್ನಿ ಅಂತ ಕರೀತಾರೆ. ಅವರು ಆಡಿಷನ್ ಗೆ ಹೋಗ್ತಾರೆ. ಅವಾಗ ಅವ್ರ ಜೀವನ ಅನ್ನೋದು ಬದಲಾಗುತ್ತೆ. ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಇಂಡಸ್ಟ್ರಿನ ಇವ್ರನ್ನ ಇಟ್ಕೊಂಡು ಕಿಕ್ ಆಫ್ ಮಾಡ್ತಾರೆ. ಇವರು ಅಯನ್ ಮ್ಯಾನ್ ತರ ಆಕ್ಟ್ ಮಾಡೋದಿಲ್ಲ, ಆದ್ರೆ ಅಯನ್ ಮ್ಯಾನ್ ತರಾನೇ ಜೀವನ ನಡೆಸಿರ್ತಾರೆ. ಇವತ್ತು ಪ್ರಪಂಚದಲ್ಲಿ ಟಾಪ್ ಪೇಡ್ ಆಕ್ಟರ್ಸ್ ಅಲ್ಲಿ ಇವರು ಒಬ್ಬರಾಗಿರ್ತಾರೆ. ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡ್ಬಿಟ್ಟು ಯೂನಿವರ್ಸ್ ನಿಮಗೆ ಸೆಕೆಂಡ್ ಚಾನ್ಸ್ ಕೊಟ್ಟಾಗ ಈ ತರ ಒಂದು ಕಂಬ್ಯಾಕ್ ನ ಕೊಡಕ್ ಹೇಳಿ.